ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಸಾಮಾಜಿಕ ಪರಿಶೋಧನಾ ಘಟಕ ಬೆಳಗಾವಿ ಜಿಲ್ಲೆ, ತಾಲೂಕು ಪಂಚಾಯತ್ ಬೈಲಹೊಂಗಲ್. ಸನ್ 2024-25ನೇ ಸಾಲಿನ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಮಧ್ಯಾಹ್ನ ಉಪಹಾರ ಯೋಜನೆ ಸಾಮಾಜಿಕ ಪರಿಶೋಧನೆ. ಈ ಪರಿಶೋಧನಾ ಕಾರ್ಯದಲ್ಲಿ ಪರಿಶೋಧನಾ ತಂಡದವರು ಶಾಲೆಯಲ್ಲಿರುವ ಒಟ್ಟು ತರಗತಿಗಳು, ಶಿಕ್ಷಕರು, ಸದರಿ ಶಾಲೆಗೆ ಬಿಸಿ ಊಟವನ್ನು ಪೂರೈಕೆ ಮಾಡುತ್ತಿರುವ ಸ್ವಸಹಾಯ ಸಂಘ, ಕ್ಷೀರಭಾಗ್ಯ, ರಾಗಿ ಮಾಲ್ಟ್, ಮೊಟ್ಟೆ, ಚಕ್ಕಿ, ಬಾಳೆಹಣ್ಣು ವಿತರಣೆ ಮುಂತಾದ ವಿಷಯಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಓ ದೇವರೇ, ನಿನ್ನ ಪ್ರೀತಿಗಾಗಿ ನಾವೀಗ ಆಹಾರವನ್ನು ಸೇವಿಸಲಿದ್ದೇವೆ. ನಿಮ್ಮ ಆಶೀರ್ವಾದಗಳನ್ನು ನಮ್ಮೆಲ್ಲರ ಮೇಲೆ ಪಾಲಿಸಿರಿ. ಇದಲ್ಲದೆ ಸ್ವಸಹಾಯ ಸಂಘದ ಅಡುಗೆ ಮನೆ ಸಿಬ್ಬಂದಿ, ಅಡುಗೆಗಾಗಿ ಬಳಸುವ ಪರಿಕರ, ದಾಸ್ತಾನು ಸಂಗ್ರಹಣೆ, ಶಾಲೆಯಲ್ಲಿ ಹಾಗೂ ಸಂಘ ಸಂಸ್ಥೆಯಲ್ಲಿ ನಿರ್ವಹಿಸುತ್ತಿರುವ ದಾಖಲೆಗಳು, ಗೋಧಿ, ಅಕ್ಕಿ, ಬೆಲ್ಲ ಇದೆಲ್ಲದರ ಕುರಿತು ಪರಿಶೋಧನೆ ನಡೆಸಿದರಲ್ಲದೆ ಮಧ್ಯಾಹ್ನ ಉಪಹಾರ ಸೇವಿಸುವುದಕ್ಕಿಂತಲೂ ಮೊದಲು ಮಕ್ಕಳು ಕೈ ಹಾಗೂ ತಟ್ಟೆಯನ್ನು ತೊಳೆಯುವುದರ ಕುರಿತು ಕೂಡ ನಿಗಾ ವಹಿಸಿದರು. ಈ ಸಾಮಾಜಿಕ ಪರಿಶೋಧನಾ ತಂಡದಲ್ಲಿ ತಾಲೂಕಾ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು ಡಾಕ್ಟರ್ ಶ್ರೀ ಪ್ರಕಾಶ್ ಮೆಳವಂಕಿ ಸರ್, ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು ಶ್ರೀ ಶಿವಾನಂದ್ ಬಡಿಗೇರ್ ಸರ್ ಹಾಗೂ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ ಮರಿಗೌಡ್ ಪಾಟೀಲ್ ಸರ್ ಹಾಗೂ ಶ್ರೀಮತಿ ವಿಜಯಲಕ್ಷ್ಮಿ ತಳವಾರ್ ಮೇಡಮ್ ಇವರೆಲ್ಲ ಭಾಗವಹಿಸಿ ಸಾಮಾಜಿಕ ಪರಿಶೋಧನೆ ನಡೆಸಿದರು. ಈಗ ಇಂದಿನ ನಮ್ಮ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ಮಾತು ಮತ್ತು ವರದಿ ಮಂಡನೆ ಕುರಿತು ಶ್ರೀ ಶಿವಾನಂದ್ ಬಡಿಗೇರ್ ಸರ್ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಈ ಒಂದು ಯೋಜನೆಯ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯಿಂದ ಈ ಶಾಲೆಯಲ್ಲಿ ಕಳೆದ ಮೂರು ದಿನಗಳಿಂದ ಪ್ರಕ್ರಿಯೆ ಕೈಗೊಂಡು ಇವತ್ತು ಕೊನೆಯದಾಗಿ ಪಾಲಕರ ಸಭೆ ಮೂಲಕ ಒಂದು ಪರಿಶೋಧನಾ ಕಾರ್ಯವನ್ನು ಮುಕ್ತಾಯ ಮಾಡುವಂಥ ಘಟನೆಯಲ್ಲಿ ನಾವಿದ್ದೀವಿ. ಮೊದಲು ನಾವು ಇದನ್ನು ಮಧ್ಯಾಹ್ನ ಬಿಸಿ ಊಟ ಕಾರ್ಯಕ್ರಮ ಅಂತ ಹೇಳಿ ಸರ್ 2002 ಮತ್ತು 2003ರಲ್ಲಿ ಇದನ್ನು ಪ್ರಾರಂಭಿಸಲಾಯಿತು. ತಾವೇನು ಬಂದಿದ್ದೀರಿ ತಮಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಆಮೇಲೆ ಇನ್ನು ಮುಖ್ಯವಾಗಿ ನಾವು ನನ್ನ ವರದಿ ಸಂಬಂಧಪಟ್ಟಂತೆ ಹೇಳಬೇಕಂತಂದ್ರೆ, ಇಲ್ಲಿ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆ ಒಳಗೆ ಯಾವುದೇ ಒಂದು ಸರ್ಕಾರದ ಯೋಜನೆಗಳನ್ನು ನಾವು ಯಾವ ರೀತಿಯಾಗಿ ಆ ಒಂದು ಯೋಜನೆಯನ್ನು ಸರ್ಕಾರದ ರೂಪುರೇಷೆಗಳನ್ನಾಗಿ ಅದು ಮಾಡಿರ್ತಾರೋ ಆ ಒಂದು ರೂಪುರೇಷೆ ಒಳಗನ್ನ ಅದು ವ್ಯವಸ್ಥಿತವಾಗಿ ಯಾವ ವ್ಯಕ್ತಿಗೆ ತಲುಪಬೇಕು ಅಂದರೆ ಫಲಾನುಭವಿಗಳಿಗೆ ಯಾವ ರೀತಿಯಾಗಿ ತಲುಪಬೇಕು ಆ ರೀತಿಯಾಗಿ ಅದು ತಲುಪ್ತಾ ಇದೆ ಇಲ್ಲ ಅನ್ನೋದನ್ನು ಪರಿಶೀಲನೆ ಮಾಡೋದನ್ನ ಇವನು ಸಾಮಾಜಿಕ ಪರಿಶೋಧನೆ. ಇಲ್ಲಿ ಮುಖ್ಯವಾಗಿ ನಾವು ಭೌತಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಈ 3 ಸ್ಥಳಗಳಲ್ಲಿ ಒಂದು ಯೋಜನೆ ಅನುಷ್ಠಾನ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡ್ತೀವಿ. ಇಲ್ಲಿ ಭೌತಿಕವಾಗಿ ಅಂತಂದ್ರೆ ಇಲ್ಲಿ ನಮ್ಮ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಇದರೊಳಗೆ ಅಡುಗೆ ಮಾಡುವಂಥ ಪ್ರಕ್ರಿಯೆಯಿಂದ ಹಿಡ್ಕೊಂಡು ಧಾನ್ಯಗಳನ್ನು ಸಂಗ್ರಹಿಸೋದಾಗಿರ್ಬೋದು, ಆಮೇಲೆ ತರಕಾರಿಗಳು ಬಳಸೋದಾಗಿರ್ಬೋದು, ಆಮೇಲೆ ಅಡುಗೆ ತಯಾರಿಕೆ ಮಾಡ್ತಕ್ಕಂಥ ಪರಿಕರಗಳಾಗಿರ್ಬೋದು, ಆಮೇಲೆ ಯಾವ ರೀತಿಯಾಗಿ ಅದನ್ನು ಅಡುಗೆ ತಯಾರು ಮಾಡ್ತೀವಿ ಅನ್ನೋದಂಥದ್ದಾಗಿರ್ಬೋದು, ಇವೆಲ್ಲವನ್ನು ಕೂಡ ಭೌತಿಕವಾಗಿ ಮತ್ತು ಮಕ್ಕಳಿಗೆ ಯಾವ ರೀತಿಯಾಗಿ ಸರ್ಕಾರದ ಒಂದು ಮಾರ್ಗಸೂಚಿ ಪ್ರಕಾರ ಮಕ್ಕಳಿಗೆ ಆಹಾರವನ್ನು ಯಾವ ರೀತಿಯಾಗಿ ಉಣಬಡಿಸ್ತಾರೋ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಭೌತಿಕ ಪರಿಶೀಲನೆ ಮಾಡ್ತೀವಿ. ಪಾಲಕರಿಗೆ ಹಾಗೂ ಇಲ್ಲಿ ಬಂದಂಥ ಎಲ್ಲ ಅಧಿಕಾರಿಗಳು ಮತ್ತು ಗುರುಗಳು ಎಲ್ಲರಿಗೂ ನನ್ನ ಧನ್ಯವಾದಗಳು.
ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ದಿನ ನೋಡುವಾಗ ನನಗೆ ಬಹಳ ಸಂತೋಷ ಆಯಿತು. ಯಾಕೆ ಸಂತೋಷ ಆಯ್ತು ಅಂತ ಕೇಳಿದ್ರೆ, ಪ್ರಾರಂಭದಲ್ಲಿ ನಮ್ಮ ದವಾಯಿ ಸರಿ ಹೇಳಿದರು ಏನಂತಂದ್ರೆ, ನಮ್ದು ಶಾಲೆ ಚಿಕ್ಕದ್ರಿ, ಕಾರ್ಯಕ್ರಮ ಸ್ವಲ್ಪ ಅಸ್ವಸ್ಥ ಆಗಿರ್ಬೋದು ಅಂತ ಹೇಳಿ. ಏನೂ ಇಲ್ಲ, ಅದನ್ನು ನಾವು ತಿಳ್ಕೊಂಡೇವೆ ಅಷ್ಟೇ. ಚಿಕ್ಕ ಶಾಲೆ ಅಂತ ಹೇಳಿ ನಾವು ತಿಳ್ಕೊಂಡೇವಿ, ನಾವು ಚಿಕ್ಕವರಾಗೀವಿ. ಆದ್ರೆ ಮಕ್ಕಳ ಒಂದು ಕಾರ್ಯಕ್ರಮ ಪ್ರಾರಂಭದಿಂದ ನೋಡ್ಬೇಕಾದ್ರೆ ಇದೇ ದೊಡ್ಡ ಶಾಲೆ. ಮಕ್ಕಳಲ್ಲಿ ಆ ಒಂದು ಹುರುಪು, ಹುಮ್ಮಸ್ಸು, ಅವರಲ್ಲಿರ್ತಕ್ಕಂಥ ಒಂದು ನೈತಿಕತೆ ಸರಿ ಈಗಾಗಲೇ ಹೇಳಿದರು, ಭಾಳ ತುಂಬ ಮಾರ್ಮಿಕವಾಗಿ ಹೇಳಿದರು. ಇವತ್ತು ಸರ್ಕಾರ ನಮ್ಮ ಮನೆ ಬಾಗಿಲಿಗೆ ಬಂದಿದೆ. ಈಗ ನಾವು ನೋಡ್ತಾ ಇರ್ತೀವಿ, ಮಕ್ಕಳು ನಮ್ಮ ಕಾಲೇಜಲ್ಲೂ ಬಂದಿರ್ತಾರೆ, ಅವ್ರು ಬೆಳಿಗ್ಗೆ ಊಟನ ಮಾಡೋಂಗಿಲ್ಲ ಬಂದುಬಿಟ್ಟಿರ್ತಾರೆ, ಅಲ್ಲೇ ತಲೆ ಸುತ್ತಿ ತಿರುಗಿಬಿಟ್ಟಿರ್ತಾರೆ ಪ್ರೇಯರ್ದಾಗನೆ. ನಾವು ಅವ್ರು ತೊಗೊಂಡು ಮತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗೋದು, ಅವ್ರಿಗೆ ಇಲ್ಲಿ ಮೇಡಮ್ ಹೇಳೋದು, ಅಲ್ಲಿ ನಮ್ಮ ಸರ್ ತೋರಿಸ್ಕೊಂಡು ಮತ್ತೆ ವಾಪಸ್ ಬರಬೇಕಾಗ್ತದೆ. ಸೊ ನೀವೆಲ್ಲ ಇವತ್ತಿನೇನು ಮಕ್ಕಳನ್ನ ಆಸ್ತಿ ಮಾಡಿದ್ದೀವಿ. ಇವತ್ತು ಸರ್ಕಾರ ಇವತ್ತು ನನ್ನ ಅನಿಸ್ಬಿಟ್ಟು ಯಾರೂ ಬಡವರಿಲ್ಲ. ನಾವು ಹಾಕೊಂಡ್ರೆ ಹೌದಲ್ಲ, ಎಲ್ಲ ದೇವ್ರು ಕೊಟ್ಟಿದ್ದಾನೆ. ಆದರೆ ಸ್ವಲ್ಪ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ರಿ. ಯಾಕಂದರೆ ಈ ಸಣ್ಣ ಮಕ್ಕಳೆಲ್ಲ ಚೆನ್ನಾಗಿ ಇವತ್ತು ನೃತ್ಯವನ್ನು ಮಾಡಿ ಇದನ್ನು ಹಾಡು ವ್ಯಕ್ತಪಡಿಸಿದ್ರು. ಅದಕ್ಕೆ ಹಿಂದಿನ ತಯಾರಿ ಕೂಡ ಚೆನ್ನಾಗಿದೆ. ಯಾಕಂದರೆ ಇವತ್ತು ಆರೋಗ್ಯವಂತ ಮಗು ಇತ್ತಂದರೆ ಅದು ಮನೆ ತುಂಬ ನಗ್ತಿರ್ತದೆ, ಚೆನ್ನಾಗಿ ಓದಿ ಹೋಗ್ತದೆ, ನಾಳೆ ನಿಮ್ಗೆ ಆಸ್ತಿನೇ ಆಗ್ತದೆ, ಬಂಡವಾಳ ಆಗ್ತದೆ. ಯಾಕಂತಂದರೆ ಆರೋಗ್ಯ ಇದ್ರೆ ಶಿಕ್ಷಣ ಇದ್ದರೆ ಎಲ್ಲ ನಮಗೆ ಸಂಪತ್ತು ಬರ್ತದೆ, ಹೌದಲ್ರಿ? ಅದಕ್ಕೆ ಸಾಕಷ್ಟು ಸರ್ಕಾರ ಒಂದು ಮುತುವರ್ಜಿ ವಹಿಸಿ ಸಾಕಷ್ಟು ನಮ್ಮ ಮಕ್ಕಳಿಗೆ ಒಂದು ಮುಂದಿನ ಒಂದು ಹಂತದೊಳಗೆ ಸರಿಯಾಗಿ ಬೆಳವಣಿಗೆ ಆಗಿ ಈ ರಾಷ್ಟ್ರವನ್ನು ಬಲಾಢ್ಯ ಮಾಡಕ್ಕೆ ಅಂತೇಳಿ ಒಂದು ಮಾತಿದೆ, ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅರಳಿದ ಹೂವು ಬಾಡಲೇಬೇಕು, ಪ್ರಾರಂಭವಾದ ಒಂದು ಕಾರ್ಯಕ್ರಮ ಅಂತ್ಯವಾಗಲೇಬೇಕು ಎಂಬ ಮಾತಿನೊಂದಿಗೆ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ತಮ್ಮೆಲ್ಲರಿಗೂ ಗೌರವ ವಂದನೆ ಸಲ್ಲಿಸುವ ಮಧುರ ಕ್ಷಣ ಇದು. ಹಾಗೆಯೇ ಈ ಕಾರ್ಯಕ್ರಮದ ಉದ್ದೇಶ ಹಾಗೂ ಮಹತ್ವದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಿ ವರದಿ ಮಂಡನೆ ಮಾಡಿದ ಶ್ರೀಯುತ ಶಿವಾನಂದ್ ಬಡಗೇರ್ ಸರ್ ಅವರಿಗೆ ಈ ವೇದಿಕೆ ಪರವಾಗಿ ಹಾಗೂ ನಮ್ಮ ಶಾಲಾ ಮುಖ್ಯೋಧ್ಯಾಪಕರ ಪರವಾಗಿ ಮತ್ತು ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. Stupid man, stupid man. Stupid man. Zooby bumpa, zooby barampam, zooby nache, you pagal stupid man.